ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ಇವತ್ತು ನಾನು ಬೆಂಗಳೂರಲ್ಲಿ ಒಂದು ಕಾಲು ಭಾಗದಷ್ಟು ಒಂದು ರೌಂಡ್ ಹಾಕೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದ್ವಿ, ನಾನು ನಮ್ಮ ಯಜಮಾನರು. ಸೊ ಇಲ್ಲಿ ನೋಡ್ತಾ ಇದ್ವಿ ನೋಡಿ, ಇದು ಆ್ಯಕ್ಚುಲಿ ಕಬ್ಬನ್ ಪಾರ್ಕ್ ರೋಡ್ ಅಂತ ಹೇಳ್ಬೋದು, ವಿಧಾನಸೌಧ. ಸೊ ವಿಧಾನಸೌಧ ರೋಡು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನೋಡೋಕ್ಕೆ ಅಷ್ಟೇ ಅದ್ಭುತವಾಗಿದೆ. ಮತ್ತು ರೋಡ್ ಸೈಡ್ಗಳೆಲ್ಲ ಗಿಡಗಳು ಎಷ್ಟು ಚೆನ್ನಾಗಿ ನೆಟ್ಟಿದ್ದಾರೆ, ಅಷ್ಟೇ ಕ್ಲೀನಾಗಿದೆ ರೋಡ್ಗಳು. ಮತ್ತು ಇದು ಐಕಾನಿಕ್ ಪ್ಲೇಸು ಬ್ಯಾಂಗ್ಳೂರು ಸಿಟಿಗೆ. ಸೊ ತುಂಬಾ ಚೆನ್ನಾಗಿದೆ ಮತ್ತು ಅಷ್ಟೇ ಹಚ್ಚ ಹಸಿರಿಂದ ಕೂಡಿರುವಂತಹ ಒಂದು ಏರಿಯಾ ಆಗಿರೋದ್ರಿಂದ ಇದು ನಾನು ಒಂದು ಬ್ಲಾಗ್ ಚಿಕ್ಕದಾಗಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಿಮಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡಿ, ನಾವು ಹೋಗ್ತಾಯಿದ್ದೀವಿ ಕಬ್ಬನ್ ಪಾರ್ಕಿಂದ ವಿಧಾನಸೌಧ ರೋಡಿಂದ ನಾವು ಹಾಗೆ ಬರ್ತಾಯಿದ್ದೀವಿ. ಮಾರ್ತಾ ಹಾಸ್ಪಿಟಲ್ ರೋಡ್ ಅಂತ ಹೇಳ್ತಾರಲ್ಲ, ಸೊ ಆ ರೋಡ್ ಇದು. ಸೊ ಈ ಕಡೆ ಬರ್ತಾ ಇದ್ದಂಗೆ ನಾನು ಟ್ರಾಫಿಕ್ ನೋಡ್ತಾಯಿದ್ದೆ. ಎಷ್ಟೊಂದು ಟ್ರಾಫಿಕ್ ಅಂತ ಹೇಳಿದ್ರೆ ಸ್ಲೋ ಮೂವಲ್ಲಿ ಹೋಗ್ತಾಯಿದ್ದೆ. ಬೆಂಗಳೂರಲ್ಲಿ ಟ್ರಾಫಿಕ್ಕು, ಜನರಿಗೆ ಎಷ್ಟೊಂದು ಗಾಡಿಗಳಿದೆ, ಎಷ್ಟೊಂದು ಜನರು ನಮ್ಮ ಬೆಂಗಳೂರಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಈ ರೋಡಲ್ಲಿ ನೋಡ್ಬೋದು. ಅಷ್ಟೊಂದು ಜನಗಳು, ಅಷ್ಟೊಂದು ಗಾಡಿಗಳು ಬೆಂಗಳೂರಲ್ಲಿದೆ. ನೋಡೋಕ್ಕೆ ಒಂಥರ ಬೇಜಾರು ಅನಿಸ್ತಾಯಿತ್ತು. ನಮ್ಮ ಗ್ರೀನ್ ಸಿಟಿ ಹೋಗಿ ಎಲ್ಲ ಗಾಡಿಗಳ ಊರಾಗ್ಬಿಟ್ಟಿದೆ. ಸೊ ನೋಡ್ತಾ ಇದ್ದಂಗೆ ಒಂಥರ ಬೇಜಾರು ಅನಿಸ್ತಾಯಿತ್ತು ನೋಡಿ. ಎಲ್ಲಿ ನೋಡಿದ್ರು ಗಾಡಿಗಳೇ, ಎಲ್ಲಿ ನೋಡಿದ್ರು ಫುಲ್ಲು ಸ್ಲೋ ಮೂವಲ್ಲಿ ಹೋಗೋ ಟ್ರಾಫಿಕೇ ಇರುತ್ತೆ. ಸೊ ನಾನು ನೋಡ್ತಾ ಇದ್ದಂಗೆ ಎಲ್ರಿಗೂ ಒಂದು ಇನ್ಫಾರ್ಮೇಷನ್ ಇರಲಿ ಅಂತ ಹೇಳ್ಬಿಟ್ಟು ತುಂಬ ಶೇರಿಂಗ್ ಪೂಲೆಲ್ಲ ಇರುತ್ತಲ್ಲ ವೆಹಿಕಲ್ಸು, ಆ ಥರ ಮಾಡಿಕೊಂಡ್ರೆ ಈ ಥರ ಒಂದೊಂದು ಯೂಸ್ಫುಲ್ ಇರುತ್ತೆ ನೋಡಿ. ಒಂದು ಗಾಡಿಯಲ್ಲಿ ಒಬ್ಬೊಬ್ಬರೇ ಕೂತು ಒಬ್ಬೊಬ್ಬರೇ ಹೋಗ್ತಾ ಇದ್ದಾರೆ. ಒಂದು ಗಾಡಿಯಲ್ಲಿ ಇಬ್ಬರು ಮೂರು ಜನ ಹಂಗೆ ಹೋದರೆ ಸೊ ಎಷ್ಟು ಗಾಡಿಗಳು ನಾವು ರೋಡ್ ಮೇಲೆ ಕಾಣೋಕ್ಕಾಗದೇ ಇರ್ಬೋದು. ಈ ಥರ ಪೂಲಿಂಗಲ್ಲಿ ಹೋದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇಷ್ಟು ಸ್ಲೋ ಮೂವ್ ಅಂತ ಹೇಳಿದ್ರೆ ನಾವು ಯಾವಾಗ ಹೋಗಿ ಬೆಂಗಳೂರಿಂದ ನಮ್ಮ ಎಮರ್ಜೆನ್ಸಿ ಅನ್ನುವಾಗ ಹೋಗಿ ರೀಚ್ ಆಗೋಕ್ಕಂತೂ ಕಷ್ಟನೇ ನೋಡಿ. ಈ ರೋಡ್ ಸೈಡಲ್ಲಿ ಗಿಡಗಳಂತೂ ತುಂಬ ಚೆನ್ನಾಗಿ ಇಟ್ಟಿದ್ದಾರೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ಅಷ್ಟೇ ಹಚ್ಚ ಹಸಿರವಾಗಿ ತುಂಬ ಫ್ರೆಶ್ ಆಗಿದೆ ಗಿಡಗಳು. ರೋಡಲ್ಲಿ ಅಷ್ಟೇ ಕ್ಲೀನಾಗಿದೆ ಮತ್ತು ತುಂಬ ಹೈಜಿನಿಕ್ ಅನಿಸ್ತಾಯಿತ್ತು. ತುಂಬಾ ಖುಷಿಯಾಯಿತು ಈ ಥರ ನೋಡ್ತಾ ಇದ್ದಂಗೆ. ಈ ಥರ ಎಲ್ಲರೂ ಮೇಂಟೈನ್ ಮಾಡಿದೆ ಅದೊಂಥರ ಡಿಸ್ಟೆನ್ಸಲ್ಲಿರುತ್ತೆ. ತುಂಬ ಚೆನ್ನಾಗಿದೆ. ಈ ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾಯಿದ್ದೀನಿ. ಮತ್ತು ಇದರಿಂದ ವಾಯು ಮಾಲಿನ್ಯ ಆಗುತ್ತೆ, ಶಬ್ದ ಮಾಲಿನ್ಯ ಆಗುತ್ತೆ. ಸೊ ಇದನ್ನೆಲ್ಲ ಎಲ್ಲರೂ ಮನವರಿಕೆ ಮಾಡ್ಕೋಬೇಕು. ಸೊ ಇದು ಎಷ್ಟಾಗುತ್ತೋ ಅಷ್ಟು ತಡೆಗಟ್ಬೋದು. ಸೊ ಈ ಥರನೇ ಹೋಗ್ತಾಯಿದ್ರು. ಒಂದೊಂದು ದಿನವೂ ಒಂದೊಂದು ಪಾಠ ಕಲಿಯೋ ಥರ ಇರುತ್ತೆ ಜೀವನದಲ್ಲಿ. ಸೊ ನಾನು ಹೊರಗಡೆ ಬರೋದೇ ರೇರು. ಅದರಲ್ಲಿ ಈ ಥರ ಒಮ್ಮೆ ಒಂದು ಸರಿ ಬಂದರೆ ತುಂಬಾ ಇನ್ಫಾರ್ಮೇಷನ್ನು ನನಗೆ ಸಿಗುತ್ತೆ. ಮತ್ತು ಹೊರಗಿನ ಪ್ರಪಂಚಕ್ಕಿಂತ ಮನೆ ಒಳಗಡೆ ಜಾಸ್ತಿ ನಾನು ಇರೋದು. ಸೊ ಹೊರಗಡೆ ಬಂದಾಗ ಒಂದೊಂದು ಮೂಮೆಂಟು, ಒಂದೊಂದು ಏನಂತಾರೆ ನಾವು ವ್ಯೂ ಮಾಡ್ತೀವಲ್ಲ, ನೋಡ್ತೀವಲ್ಲ, ಅದನ್ನೆಲ್ಲ ನಾನು ತುಂಬ ರಸಿಕತೆಯಿಂದ ನಾನು ಫೀಲ್ ಮಾಡ್ತೀನಿ ಮತ್ತು ತುಂಬಾ ಖುಷಿಯಾಗುತ್ತೆ. ಸೊ ಆ ಥರನೇ ಹೋಗ್ತಾ ಇದ್ದಂಗೆ ನಾನು ಅಲ್ಲಿ ಕೆಲವೊಂದು ಪಾಠಗಳನ್ನು ಕಲಿತೀನಿ. ಸೊ ಇಲ್ಲಿ ಹೋಗ್ತಾ ಇದ್ದಂಗೆ ನಾವು ಅಲ್ಲಿ ಒಂದು ಮಾರ್ಥಾಸ್ ಹಾಸ್ಪಿಟಲ್ ಹತ್ರ ವಕೀಲ್ಸ್ ಕಿಚನ್ ಅಂತ ಒಂದು ಇದೆ. ಸೊ ವಕೀಲ್ಸ್ ಕಿಚನ್ ಅಂದರೆ ನಿಸರ್ಗದ ಪಕ್ಕದಲ್ಲಿ, ನಿಸರ್ಗ ಹೋಟೆಲ್ ಇದೆ, ನಿಸರ್ಗ ಗ್ರ್ಯಾಂಡ್, ಅದರ ಪಕ್ಕದಲ್ಲಿ ವಕೀಲ್ಸ್ ಕಿಚನ್ ಅಂತ ಇದೆ. ಅಲ್ಲಿ ತುಂಬಾ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ಅಲ್ಲಿ ಹೋಟೆಲ್ಗೆ ಕಾಫಿ ಕುಡಿಯೋಣ ಅಂತ ಹೋಗಿದ್ವಿ. ಆ ಹೋಟೆಲ್ಗೆ ಹೋಗೋಕ್ಕೆ ಮುನ್ನ ನಾನು ಈ ಫ್ರೂಟ್ಸ್ ಸ್ಟಾಲ್ನ ನೋಡಿದೆ. ಎಷ್ಟು ಜನ ಬಂದು ತಿಂತಾರೆ ಅಂತ ಹೇಳಿದ್ರೆ ಅಲ್ಲಿ ಅಷ್ಟು ಜನ ಬಂದು ತಿಂತಾರೆ ನೋಡಿ. ಹಣ್ಣುಗಳಂತೂ ಅಷ್ಟೇ ಚೆನ್ನಾಗಿ ಫ್ರೆಶ್ ಆಗಿದೆ ಮತ್ತು ಅಷ್ಟೇ ಚೆನ್ನಾಗಿದೆ. ಸೊ ಇವರು ಫ್ಯಾಮ್ಲಿ ಸಮೇತ ಬಂದು ಇಲ್ಲಿ ಬಿಸ್ನೆಸ್ ಮಾಡ್ತಾರೆ. ಒಂದೇ ಒಂದು ಗಾಡಿ ಇಟ್ಕೊಂಡಿದ್ದಾರೆ. ಇದರಲ್ಲಿ ತರಕಾರಿಗಳು, ಹಣ್ಣುಗಳು ಮತ್ತು ಮೊಳಕೆ ಕಟ್ಟಿರೋ ಕಾಳುಗಳು ಅದೆಲ್ಲ ಸೇಲ್ ಮಾಡ್ತಾರೆ ನೋಡಿ. ಅವರು ಮಾಡ್ತಾಯಿದ್ರು. ಇದು ತುಂಬಾ ಚೆನ್ನಾಗಿತ್ತು. ಮತ್ತು ನಾವು ಮಾಡೋದು ಮನೆಯಲ್ಲಿ ಮಾಡೋಕ್ಕಿಂತ ಒಂದು ಕೈ ಕೆಳಗಡೆ ಇದೆ ಅಂತ ಹೇಳ್ಬೋದು. ಸೊ ತುಂಬಾ ರುಚಿಯಾದಂಥ ಒಂದು ಸಲಾಡ್ ಇದು. ಸೊ ಎಲ್ಲ ವೆಜಿಟೇಬಲ್ಸು, ಕಾಳುಗಳು ಹಾಕಿ ಒಂದು ಸಲಾಡ್ ಮಾಡಿದ್ದಾರೆ. ಮತ್ತು ಫ್ರೂಟ್ ಸಲಾಡೂ ಚೆನ್ನಾಗಿತ್ತು. ಫ್ರೂಟ್ ಸಲಾಡು 40 ರೂಪಾಯಿ ಅಂತೆ ಕೊಡ್ಬೋದು. ಯಾಕಂದರೆ ಒಂದು ಡೇಟ್ ಇತ್ತು, ಅದರಲ್ಲಿ ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ಪೆಪ್ಪರು, ಸಾಲ್ಟು ಎಲ್ಲ ಹಾಕಿ ಕೊಡ್ತಾರೆ. ತಿಂತಾಯಿದ್ರಂಗೆ ಅಷ್ಟೇ ಖುಷಿಯಾಗುತ್ತೆ. ತುಂಬಾ ಚೆನ್ನಾಗಿದೆ. ಬಟ್ ಕಷ್ಟಪಟ್ಟು ಕೆಲಸ ಮಾಡಿದ್ರೇ ನಾವು ಮುಂದೆ ಬರೋಕ್ಕೆ ಆಗೋದು ಅಂತ ಹೇಳ್ಬಿಟ್ಟು ಸೊ ಈ ಥರ ನೋಡ್ಕೊಂಡು ಹಾಗೆ ಮತ್ತೆ ಅಲ್ಲಿ ತಿಂದಾಯಿತು. ಸೊ ಮತ್ತು ಅಲ್ಲಿಂದ ಕಾಫಿ ಕುಡ್ಕೊಂಡು ಮತ್ತೆ ಬರುವಾಗ ಫ್ರೂಟ್ಸ್ ತಿಂದ್ಕೊಂಡು ವೀಡಿಯೋ ಮಾಡಿಕೊಂಡು
ಹಾಗೆ ಮನೆ ಕಡೆ ತಿರ್ಕೊಂಡ್ವಿ. ಸೊ ಇದು ರಿಚ್ಮಂಡ್ ಸರ್ಕಲ್. ನನ್ನ ಈ ಪುಟ್ಟ ಒಂದು ಲಾಗು ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆಲ್ಲ ಇಷ್ಟ ಆಗಿರಬೇಕು. ಈ ವಿಡಿಯೋ ಲೈಕ್ ಆದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.